ಇಂದು ಅಹಮದಾಬಾದ್ನ ನರೇಂದ್ರ ಮೋದಿ ಸ್ಟೇಡಿಯಂನಲ್ಲಿ ನಡೆದ ದಕ್ಷಿಣ ಆಫ್ರಿಕಾ ವಿರುದ್ಧದ ಸೂಪರ್ 8 ಪಂದ್ಯದಲ್ಲಿ ಭಾರತ ತಂಡ ಹೀನಾಯ ಸೋಲು ಕಂಡಿದ್ದು ದಕ್ಷಿಣ ಆಫ್ರಿಕಾ 76 ರನ್ಗಳ ಅಂತರದಿಂದ ಭರ್ಜರಿ ಜಯ ಸಾಧಿಸಿದೆ. ಟಾಸ್ ಗೆದ್ದು ಮೊದಲು ಬ್ಯಾಟಿಂಗ್ ಮಾಡಿದ ದಕ್ಷಿಣ ಆಫ್ರಿಕಾ ತಂಡ ನಿಗದಿತ 20 ಓವರ್ಗಳಲ್ಲಿ 7 ವಿಕೆಟ್ ನಷ್ಟಕ್ಕೆ 187 ರನ್ ಕಲೆ ಹಾಕಿತ್ತು. ಈ ಮೊತ್ತ ಬೆನ್ನತ್ತಿದ ಟೀಂ ಇಂಡಿಯಾ 18.5 ಓವರ್ಗಳಲ್ಲಿ ತನ್ನೆಲ್ಲಾ ವಿಕೆಟ್ ಕಳೆದುಕೊಂಡು ಕೇವಲ 111 ರನ್ ಗಳಿಸಲಷ್ಟೇ ಶಕ್ತವಾಯಿತು. ಭಾರತದ ಕಳಪೆ ಬ್ಯಾಟಿಂಗ್ ಪ್ರದರ್ಶನ ಇವತ್ತಿನ ಸೋಲಿಗೆ ಪ್ರಮುಖ ಕಾರಣವಾಯಿತು. ಶಿವಂ ದುಬೆ ಹೊರತುಪಡಿಸಿ ಇನ್ಯಾರ ಬ್ಯಾಟ್ನಿಂದಲೂ ರನ್ ಬರಲೇ ಇಲ್ಲ. ಶಿವಂ ದುಬೆ 37 ಬಾಲ್ಗೆ 42 ರನ್ ಸಿಡಿಸಿ ತಂಡದ ಮೊತ್ತ 100ರ ಗಡಿ ದಾಟಲು ನೆರವಾದರು. ಆರಂಭಿಕರಾಗಿ ಕಣಕ್ಕಿಳಿದ ಇಶಾನ್ ಕಿಶನ್ ಮತ್ತು ಅಭಿಷೇಕ್ ಶರ್ಮಾ ಉತ್ತಮ ಪ್ರದರ್ಶನ ನೀಡಲಿಲ್ಲ. ಇಶಾನ್ ಕಿಶನ್ ಸೊನ್ನೆಸುತ್ತಿದ್ದು ಅಭಿಷೇಕ್ ಶರ್ಮಾ ಮತ್ತೆ ತಮ್ಮ ಆಟದಲ್ಲಿ ಎಡವಿದ್ದಾರೆ. ಈ ಪಂದ್ಯದಲ್ಲಿ ಪುಣೆಗೆ ಡಕ್ಔಟ್ ಆಗಲಿಲ್ಲ ಅನ್ನೋದನ್ನು ಬಿಟ್ಟರೆ ನಿರೀಕ್ಷಿತ ಆಟ ಬರಲೇ ಇಲ್ಲ. ಹೌದು, 12 ಎಸೆತಗಳನ್ನು ಎದುರಿಸಿದ ಅಭಿಷೇಕ್ 15 ರನ್ ಗಳಿಸಿ ವಿಕೆಟ್ ಒಪ್ಪಿಸಿದ್ರು. ಇನ್ನುಳಿದಂತೆ ತಿಲಕ್ ವರ್ಮಾ 1, ಸೂರ್ಯಕುಮಾರ್ ಯಾದವ್ 18, ವಾಷಿಂಗ್ಟನ್ ಸುಂದರ್ 11, ಹಾರ್ದಿಕ್ ಪಾಂಡ್ಯ 18 ರನ್, ಹರ್ಷದೀಪ್ ಸಿಂಗ್ 1 ರನ್ ಗಳಿಸಿದ್ರೆ ರಿಂಕು ಸಿಂಗ್, ವರುಣ್ ಚಕ್ರವರ್ತಿ ಮತ್ತು ಬೂಮ್ರಾ ಶೂನ್ಯಕ್ಕೆ ಔಟ್ ಆದ್ರು. ಈ ಸೋಲಿನ ಮೂಲಕ ಭಾರತಕ್ಕೆ ಸೂಪರ್ 8 ಹಂತ ಮತ್ತಷ್ಟು ಕಠಿಣವಾಗಲಿದ್ದು ಮುಂಬರುವ 2 ಪಂದ್ಯಗಳನ್ನು ಭಾರತ ಗೆಲ್ಲಲೇಬೇಕಾದ ಅನಿವಾರ್ಯತೆ ಎದುರಾಗಿದೆ.